ನಮಸ್ಕಾರ ಕರ್ನಾಟಕ. ನಾನು ವೆಂಕಿ. ನೋಡಿದ್ರಲ್ಲ ತಮ್ಮನೇಲು, ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ 5 ತಿಂಗಳಲ್ಲಿ ಹೇಗೆ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಒಂದು ಐಡಿಯಾ ಬರುತ್ತೆ ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು, ಹೇಗೆ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ಅಂತ. ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ಹಾಗಿದ್ರೆ ನನ್ನ ಬಗ್ಗೆ ಒಂದು ಕಿರು ಪರಿಚಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿ 2 ಇಯರ್ಸ್ ಆಯ್ತಾ ಬಂತು. ನಾನು ಯಾವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಅಂದರೆ ಮಾರ್ಚ್ 9, 2023. ನೋಡ್ಬೋದು, ಈ ಚಾನಲ್ನಲ್ಲಿ ಜಾಸ್ತಿ ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ ನಾನು. ಯಾಕೆ ಅಂತ ನೀವು ಕೇಳ್ಬೋದು. ಅಣ್ಣ ಯಾರು ಕೇಳಲಿಲ್ಲ. ಇಮೋಷನಲ್ ಡ್ಯಾಮೇಜ್. ಆದರೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ಈ ಚಾನಲ್ನ ಕ್ರಿಯೇಟ್ ಮಾಡಿದಾಗ ನಾನು ಏನಂತ ತಿಳ್ಕೊಂಡಿದ್ದೆ ಅಂದರೆ, ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಹುಡುಗರನ್ನ ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸಿ ವಿಡಿಯೋನ ಎಡಿಟ್ ಮಾಡಿ ಯಾವ್ದಾದ್ರು ಒಂದು ಮ್ಯೂಸಿಕ್ನ ತೊಗೊಂಡು ಎಲ್ಲಿಂದ ಒಂದು ಮ್ಯೂಸಿಕ್ನ ತೊಗೊಂಡು ಈ ವಿಡಿಯೋಗೆ ಸಿಂಕ್ ಆಗೋಂಗೆ ಎಡಿಟ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ತಿಳ್ಕೊಂಡಿದ್ದೆ. ಬಟ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಕಾಪಿರೈಟ್ ಸ್ಟ್ರೈಕ್ ಅಂತ ಒಂದು ಆಪ್ಷನ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ನಾನೇನಂತ ತಿಳ್ಕೊಂಡಿದ್ದೆ ಅಂದರೆ, ಹುಡುಗರು ಒಂದೇ ಶೋಟಲ್ಲೇ ಹ್ಯಾಕ್ ಮಾಡ್ತಾರೆ ಬಿಡಪ್ಪ, ಹೆಂಗಾದರೂ ವಿಡಿಯೋ ಎಡಿಟ್ ಮಾಡಿ ಎಲ್ಲಿಂದ ಮ್ಯೂಸಿಕ್ ತೊಗೊಂಡು ಅಪ್ಲೋಡ್ ಮಾಡ್ಬಿಡೋಣ ಅಂತ ತಿಳ್ಕೊಂಡಿದ್ದೆ. ಬಟ್ ರಿಹರ್ಸಲ್ ಮಾಡಿದಲ್ಲಿ ಯಾವುದು ಪರ್ಫೆಕ್ಟಾಗಿ ಶಾರ್ಟ್ ಬರಲ್ಲ ಅಂತ ನನಗೆ ಆವತ್ತೇ ಗೊತ್ತಾಗಿತ್ತು. ಅಲ್ಲಿಂದ ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿದೆ. ನಮ್ಮ ಟೀಮಲ್ಲಿ ಯಾರು ಪ್ರೊಫೆಷ್ನಲ್ ಆಗಿ ಆ್ಯಕ್ಟ್ ಮಾಡೋರು ಯಾರೂ ಇರಲಿಲ್ಲ. ನನಗೆ ಗೊತ್ತೇ ಇರಲಿಲ್ಲ ಅದು ಆ್ಯಕ್ಟಿಂಗ್ ಅಂದರೆ ಏನು, ಆ್ಯಕ್ಟಿಂಗ್ ಬಗ್ಗೆ ಗಂಧ ಗಾಳಿನೇ ಗೊತ್ತಿರಲಿಲ್ಲ. ಹುಡುಗರನ್ನ ಸುಮ್ಮನೆ ತಗೊಂಡು ಹೋಗೋದು, ಹಿಂಗೆ ಮಾಡಿ ಅಂತ ಹೇಳೋದು, ಆ್ಯಕ್ಟ್ ಮಾಡಿ ಅಂತ ಹೇಳೋದು ಅಷ್ಟೇ. ನಾನು ಅಂದ್ಕೊಂಡಂಗೆ ಶಾರ್ಟ್ ಯಾವುದೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾವು ಆ ಶಾರ್ಟ್ ಮೂವಿನ ಅಲ್ಲೇ ಕೈ ಬಿಟ್ವಿ. ಈ ಚಾನಲ್ನ ಕ್ರಿಯೇಟ್ ಮಾಡಿದಾಗ ನಾನು ಶಾರ್ಟ್ ಮೂವಿ ಕ್ರಿಯೇಟ್ ಮಾಡಿದ್ವಿ. ಶಾರ್ಟ್ ಮೂವಿ ಅಂದರೆ ಏನು ಫುಲ್ ಏನು ತೆಗ್ದಿರಲಿಲ್ಲ, ಒಂದು ಬಿಟ್ಗಳು ಮಾತ್ರ ತೆಗ್ದಿದ್ವಿ. ಅದು ಆ ಬಿಟ್ಗಳು ಯಾಕೊಂಡು ಒಂದು ಟ್ರೈಲರು ಇಲ್ಲ ಟೀಸರ್ ಏನೋ ಬಿಟ್ಟಿದ್ವಿ 2023 ಮಾರ್ಚ್ 11ನೇ ತಾರೀಕು. ಮಾರ್ಚ್ 20ನೇ ತಾರೀಕು ಅಲ್ಲ, ಮಾರ್ಚ್ 10ನೇ ತಾರೀಕು ಬಿಡಬೇಕು ಅಂತ ತಿಳ್ಕೊಂಡಿದ್ದು. ಬಟ್ ಮಾರ್ಚ್ 11ನೇ ತಾರೀಕು ಬಿಟ್ವಿ. ಮಾರ್ಚ್ 10ಕ್ಕೆ ಯಾಕೆ ಬಿಡಬೇಕು ಅಂದರೆ ಅವತ್ತು ನನ್ನ ತಂಗಿ ಬರ್ಡೆ, ಅವತ್ತಿನ ದಿನ ಬಿಡಬೇಕು ಅಂತ ತಿಳ್ಕೊಂಡಿದ್ವಿ. ಬಟ್ ಅದೇ ಟ್ರೈಲರೇ ಇನ್ನೂ ಎಡಿಟ್ ಆಗಿರಲಿಲ್ಲ ಮತ್ತು ಕಾಪಿರೈಟ್ ಆಪ್ಷನ್ ನಮ್ಗೆ ಗೊತ್ತೇ ಇರಲಿಲ್ಲ. ಅದಕ್ಕೋಸ್ಕರ ಮಾರ್ಚ್ 11ನೇ ತಾರೀಕು ಬಿಟ್ವಿ. ನಾವು ಅಂದ್ಕೊಂಡಿದ್ದು ವ್ಯೂಸು ಒಂದು 2-3 ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಬಟ್ ಅದಕ್ಕೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬಂತು. ಎಷ್ಟೊಂದು 100 ಚಿಲ್ಲರೆನೋ ಬಂತು. ಇನ್ಮೇಲಿಂದ ಯೂಟ್ಯೂಬ್ನ ಪ್ರೊಫೆಷ್ನಲ್ ಆಗಿ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ಮುಂದೆ 6 ತಿಂಗಳಿಗೊಂದು, ವರ್ಷಕ್ಕೊಂದು ವಿಡಿಯೋ ಬರೋಣ. ವಾರಕ್ಕೆ ಕಂಟಿನ್ಯೂಸ್ ಆಗಿ ಏನಿಲ್ಲ ಅಂದರೂ 2 ಇಲ್ಲ 3 ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ ಅದು ಹೇಗಾಗುತ್ತೋ. ಒಟ್ಟಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ವಾರಕ್ಕೆ 2 ಇಲ್ಲ 3 ವಿಡಿಯೋ ಖಂಡಿತ ಅಪ್ಲೋಡ್ ಆಗುತ್ತೆ. 6 ತಿಂಗಳು, ವರ್ಷಕ್ಕೊಂದು ವಿಡಿಯೋ ಆಗ್ತಾಯಿದೆ. ತುಂಬ ಸಪೋರ್ಟ್ ಮಾಡಿ 600 ಸಬ್ಸ್ಕ್ರೈಬರ್ಸ್ನ ಕೊಟ್ಟಿದ್ದೀರಾ. ಇನ್ನು ಮುಂದೆ ವಿಡಿಯೋನ 6 ತಿಂಗಳಿಗೊಂದಲ್ಲ, ವರ್ಷಕ್ಕೊಂದಲ್ಲ, ವಾರಕ್ಕೆ 2-3 ಆದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಹೀಗೆ ಮುಂದಕ್ಕೆ ಹೋಗೋಣ. ಯೂಟ್ಯೂಬ್ ಅನ್ನೋದು ಒಂದು ಯೂನಿವರ್ಸಿಟಿ ಇದ್ದಂಗೆ. ನಾವು ಹೇಗೆ ಕಾಲೇಜ್ ಸೇರಿ ಒಂದು ಕೆಲಸ ಹುಡುಕ್ತೀವಲ್ಲ, ಹಾಗೆ ನಾವು ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು 5 ತಿಂಗಳು, ಒಂದು 6 ತಿಂಗಳು ಇಲ್ಲ ವರ್ಷನೇ ಸಫರ್ ಮಾಡಿದ್ರು ಮುಂದೆ ಒಂದು ಇನ್ಕಮ್ ಬರೋ ಥರ ಆಗುತ್ತೆ. ಏನಪ್ಪ ಇವನು ತನ್ನಲ್ಲೇ ಬೇರೆ ಹಾಕಿದ್ದಾನೆ, ವಿಡಿಯೋದಲ್ಲೇ ಬೇರೆ ಇದೆ ಅಂತ ಕೋಪ ಮಾಡ್ಕೊತಿದ್ದೀರಾ? ಹೇಳ್ತಾರಲ್ಲ, ಕೋಪದಿಂದನೇ ಪ್ರೀತಿ ಬರೋದು. ನಿಮ್ಮ ಪ್ರೀತಿ ಈಗಲಿಂದನೇ ಸ್ಟಾರ್ಟ್ ಆಗಲಿ. ಐ ಲವ್ ಯು ಅಣ್ಣ. ವಿಡಿಯೋ ಅನ್ನೋದು ಸುಮ್ಮನೆ ಮಾಡೋದಲ್ಲ, ಫಸ್ಟು ಪ್ರಿಪೇರ್ ಆಗ್ಬಿಟ್ಟು ಬರಬೇಕು. ಹೇಗೆ ಒಂದು ಕ್ಯಾಮ್ರಾನ ಫೇಸ್ ಮಾಡಬೇಕು, ಈ ಶೈನೆಸ್ ಎಲ್ಲ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ಒಂದು ಹೋಲ್ಡ್ ಥರ ಬರಬೇಕು. ಆವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವಾಗ ನಾವಿವಾಗೇನೋ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ನಮ್ಮ ತಲೆಯಲ್ಲಿ ಯಾವ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋಣ ಅಂತಲೂ ನಮ್ಗೆ ಐಡಿಯಾ ಇಲ್ಲ. ನಿಮಗೆ ಯಾವ್ದಾದ್ರು ಕಂಟೆಂಟ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಕಂಟೆಂಟ್ನ ನಾವು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.